ನೋಡಿ ಗೈಸ್, ನಮ್ಮ ಕನ್ನಡ ರಾಜ್ಯೋತ್ಸವನ ಯಾವ ರೀತಿ ಮಾಡಿದ್ದಾರೆ ಅಂತ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಗೈಸ್. ಇವಾಗ ತಾನೇ ಮಾಡಿಕೊಟ್ರು, ನಿಜ ಮಸ್ತ್ ಇದೆ ಗೈಸ್. ಇಲ್ಲೇ ನಮ್ಮ ಕಾಲೇಜ್ ಪಕ್ಕದಲ್ಲಿ ಇರೋದು. ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ನ ಮತ್ತೊಂದು ಮಿನಿ ಲಾಗ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ. ಮಿನಿ ಲಾಗ್ ಅನ್ನೋದಕ್ಕಿಂತ ಹೇಗೆ ಆಗುತ್ತೆ ನೋಡೋಣ ಗೈಸ್, ಓಕೆನಾ? ಬನ್ನಿ, ಇವತ್ತು ಡೇ 2 ಗೈಸ್, ಓಕೆನಾ? ನಾನು ಬೆಂಗಳೂರಲ್ಲಿ ಇರೋದು, ಇದು 2ನೇ ದಿನ. ಬನ್ನಿ ಗೈಸ್, ಏನೇನು ಇರುತ್ತೆ ಏನೇನಿಲ್ಲ ಅಂತ ನೋಡೋಣ. ಇವಾಗ ಪಿ ಜಿಯಲ್ಲಿ ನೋಡಿದ್ರಲ್ವಾ, ಇಡ್ಲಿ ಮತ್ತು ಸಾಂಬಾರು ಜೊತೆಗೆ ಸ್ವಲ್ಪ ಚಟ್ನಿನೂ ಕೂಡ ಕೊಟ್ಟಿದ್ದರು. ಅದನ್ನು ಆರಾಮಾಗಿ ತಿಂದ್ಕೊಂಡು ಇವಾಗ ನಮ್ಮ ಕಾಲೇಜ್ ಕಡೆನೇ ಹೋಗ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಅಂತ ಅಂದರೆ ಒಂದು 700 ಮೀಟರ್ ಆಗ್ಬೋದು ಅಷ್ಟೇ ಗೈಸ್, ಓಕೆನಾ? ಮಿನಿಮಮ್ 650 ಏನೋ ಆಗುತ್ತೆ, ಮ್ಯಾಕ್ಸಿಮಮ್ ಇಟ್ಕೊಂಡು 700 ಮೀಟರ್ ಏನೋ ಆಗ್ಬೋದು ಅಷ್ಟೇ. ಆರಾಮಾಗಿ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ, ಆರಾಮಾಗಿ ರೀಚ್ ಆಗ್ತೀನಿ ಗೈಸ್, ಓಕೆನಾ? ಬನ್ನಿ ಇವಾಗ ನೋಡೋಣ. ನಮ್ಮ ಹಾಸ್ಟೆಲಲ್ಲಿ ಇಡ್ಲಿ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಬೆಟರ್, ಪರವಾಗಿಲ್ಲ ಗೈಸ್ ಅಷ್ಟೇ. ನಮ್ಮ ಹಾಸ್ಟೆಲ್ನಲ್ಲಿ ಇದ್ದೆ ಅಲ್ವಾ ದಾವಣಗೆರೆಯಲ್ಲಿ, ಅಲ್ಲೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಗೈಸ್, ಓಕೆನಾ? ನಾವು ಹೋದ ತಕ್ಷಣ ಬಿಸಿ ಬಿಸಿ ಇಡ್ಲಿಯನ್ನು ಹಾಕ್ಕೊಡ್ತಾಯಿದ್ರು ಗೈಸ್, ಓಕೆನಾ? ನಿಜ ತುಂಬ ಚೆನ್ನಾಗಿರ್ತಾಯಿದ್ವು. ಅದ್ರ ಜೊತೆಗೆ ಅಲ್ಲಿ ಸಾಂಬಾರು ಒಂದೊಂದು ದಿನ ಸಾಂಬಾರು ಮಾಡಿದರೆ 1 ವೀಕಲ್ಲಿ, ಇನ್ನೊಂದು ವೀಕಲ್ಲಿ ಏನು ಮಾಡ್ತಾಯಿದ್ರು, ಚಟ್ನಿಯನ್ನು ಮಾಡ್ತಾಯಿದ್ರು. ಬಟ್ ಇಲ್ಲಿ ಏನಂತ ಅಂದರೆ ಪಿ ಜಿಲಿ ಅಮೌಂಟ್ ಕೊಡ್ತೀವಿ ಅಲ್ವಾ, ಅದಕ್ಕೋಸ್ಕರ ಸಾಂಬಾರು ವಿತ್ ಚಟ್ನಿನೂ ಕೂಡ ಕೊಟ್ಟಿದ್ದಾರೆ. ಬಟ್ ಇಡ್ಲಿ ನನಗೇನು ಅಷ್ಟು ಸ್ಯಾಟಿಸ್ಫೈ ಇಲ್ಲ, ಬಟ್ ಪರವಾಗಿಲ್ಲ ಗೈಸ್ ಅಂತಲೇ ಹೇಳ್ಬೋದು. ಬನ್ನಿ ಗೈಸ್, ಇನ್ನು ಸ್ವಲ್ಪ ದೂರ ಇದೆ, ಹೋಗಿ ಕಾಲೇಜ್ ಹತ್ರ. ಇವತ್ತು ನಿನ್ನೆ ಏನು ಅಷ್ಟೇನು ಮಾಡಿಲ್ಲ ಗೈಸ್, ಓಕೆನಾ? ಇನ್ನು ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಕಾಲೇಜ್ ಬಗ್ಗೆ ಆಗಿರ್ಬೋದು ಮತ್ತು ಕೋರ್ಸ್ ಬಗ್ಗೆ ಹಾಗೆ ಇನ್ಫಾರ್ಮೇಷನನ್ನು ಹೇಳಿದರು. ಇವತ್ತಿಂದ ಕಾಲೇಜು ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತವೆ ಅಂತ ಹೇಳಿದರೆ, ಬನ್ನಿ ಏನೆಲ್ಲ ಮಾಡ್ತಾರೆ ಏನೇನಿಲ್ಲ ಅಂತ ನಾನು ನಿಮಗೆ ಕಾಲೇಜ್ ಆದಮೇಲೆ ಸಿಗ್ತೀನಿ ಗೈಸ್, ಓಕೆನಾ? ಇವಾಗ ಆಲ್ರೆಡಿ ಕಾಲೇಜ್ ಹತ್ರ ಬಂದೆ, ಯಾವ ರೀತಿ ಇದೆ ಕಾಲೇಜ್ ವಾತಾವರಣ ಅಂತ ತೋರಿಸ್ತೀನಿ. ಬನ್ನಿ ಗೈಸ್. ಇವಾಗ ನೋಡಿ ಗೈಸ್, ಎಷ್ಟು ಬೈಕ್ಗಳು ನಿಲ್ಸಿದ್ದಾರೆ ನೋಡಿ ಗೈಸ್, ಯಾವ ಥರ ಇದೆ ಅಂತ. ಯಪ್ಪ, ಬರೀ ಜಾಸ್ತಿ ಸ್ಕೂಟಿನೇ ಕಾಣ್ತಾವೆ ಗೈಸ್ ನಮಗೆ ಇವಾಗ ಇಲ್ಲಿ. ಯಾಕಂದರೆ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಅಲ್ವಾ, ನೋಡಿ ಎಲ್ಲಿ ನೋಡಿದ್ರು ಜಾಸ್ತಿ ಸ್ಕೂಟಿನೇ ಗೈಸ್. ಇಲ್ಲಿ ಆಲ್ಮೋಸ್ಟ್ ಸ್ಕೂಟಿನೇ ಇರೋದು ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಜಾಸ್ತಿ ಸ್ಕೂಟಿನೇ ಗೈಸ್, ಸ್ಕೂಟಿಗಳೇ ಕಾಣೋದು. ಆ ಕಡೆನೂ ಕೂಡ ಇದ್ದಾವೆ, ನೋಡ್ತಾ ಇರ್ಬೋದು ಗೈಸ್. ಇವಾಗ ಆಯಿತು ಗೈಸ್, ಕ್ಲಾಸ್ ಎಲ್ಲ ಆಯಿತು. ಇವಾಗ 12:45ಗೆ ಇದ್ದಿದ್ದು ಕ್ಲಾಸು, ಅದನ್ನು ಕೇಳಿಕೊಂಡು ಬಂದ್ವಿ. ಇವಾಗ ಬನ್ನಿ ಗೈಸ್, ಹೋಗೋಣ ಪಿ ಜಿಗೆ ಹೋಗಿ ಊಟ ಮಾಡಿಕೊಂಡು. ಮತ್ತೆ 2 o'clock ಇನ್ನೊಂದು ಕ್ಲಾಸ್ ಇದೆ, ಅದನ್ನು 2 o'clock to 3 o'clock ಗೈಸ್, ಓಕೆನಾ? ಬನ್ನಿ ಅದನ್ನು ಕೇಳಿಕೊಂಡು ಬರೋಣಂತೆ. ಇವಾಗ ಬೇಗ ನೋಡೋಣ ಲಂಚ್ಗೆ ಏನು ಮಾಡಿದ್ದಾರೆ ಪಿ ಜಿನಲ್ಲಿ ಅಂತ ನೋಡಿಕೊಂಡು ಬರೋಣ ಗೈಸ್, ಓಕೆನಾ? ಅಲ್ಲಿ ಊಟ ಮಾಡಿಕೊಂಡು ಮತ್ತೆ 2 ಗಂಟೆಗೆ ಬರಬೇಕಂತೆ, ಬಂದು ಕ್ಲಾಸ್ ಕೇಳೋಣ ಗೈಸ್, ಓಕೆನಾ? ಸ್ಟಾರ್ಟಿಂಗ್ ಬಂದಾಗ ನಿಜ ಇಷ್ಟೊಂದು ವೆಹಿಕಲ್ಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಗೈಸ್. ಅಂದರೆ ಸಿಟಿ ಒಳಗಡೆ ಇರುತ್ತೆ ಅಂತ ಗೊತ್ತಿತ್ತು, ಬಟ್ ಇಲ್ಲಿ ಬಾಣಸ್ವಾಡಿ ಆ ರೋಡ್ನಲ್ಲಿ ಇರುತ್ತೆ ಅಂತ ಅಷ್ಟು ಗೊತ್ತಿರಲಿಲ್ಲ. ನಿಜವಾಗ್ಲೂ ತುಂಬ ಅಂದರೆ ತುಂಬ ವೆಹಿಕಲ್ಸ್ ನೋಡಿ ಗೈಸ್, ಎಷ್ಟು ಬರ್ತಾ ಇದೆ ಅಂತ. ನಿಜ ಅಲ್ಲಿ ಟ್ರಾಫಿಕ್ಕೇ ಆಗೋಗಿತ್ತು ಅಷ್ಟೊಂದು. ರೋಡ್ ಕ್ರಾಸ್ ಮಾಡೋದೇ ನನ್ನ ಪಿ ಜಿ ಈ ಕಡೆ ರೈಟ್ ಸೈಡಿಗೆ, ಈ ಕಡೆಯಿಂದ ಹೋಗ್ತಾ ರೈಟ್ ಸೈಡಿಗಿರೋದು ನಮ್ಮ ಕಾಲೇಜು, ಈ ಕಡೆ ಲೆಫ್ಟ್ ಸೈಡಿಗಿರೋದು ಪಿ ಜಿ. ಆ ಕಡೆ ಹೋಗಬೇಕು ಅಂದರೆ ನೋಡಿ ಗೈಸ್ ಎಷ್ಟು ವೆಹಿಕಲ್ಸ್ ಹೋಗ್ತಿದೆ ಅಂತ. ನಿಜವಾಗ್ಲೂ ನೀವು ಅಷ್ಟೇ ಗೈಸ್, ಈ ಬೆಂಗಳೂರಿನಲ್ಲಿ ಏನಾದರೂ ಬಂದರೆ ಅಥವಾ ಸಿಟಿನಲ್ಲಿ ಎಲ್ಲಾದರೂ ಹೋಗ್ತಿದ್ದೀರಾ ಅಂತ ಅಂದರೆ ಹುಷಾರಾಗಿ ಓಡಾಡಿ ಅಂತ ಹೇಳ್ತೀನಿ ಗೈಸ್. ನಾನು ಬ್ಯಾಗ್ ಪೌಚ್ ತಗೊಂಡೆ ಅಲ್ವಾ, ಇದು ಇಲ್ಲೇ ಗೈಸ್, ಇಲ್ಲಿ ಫುಟ್ಪಾತ್ನಲ್ಲಿ ಒಂದು ಸ್ವಲ್ಪ ಇದರಲ್ಲಿ ಕೊಡ್ತಾರೆ ಗೈಸ್. ಚೀಪ್ ಆ್ಯಂಡ್ ಬೆಸ್ಟಾಗಿ ತೊಗೋಬೋದು. ನೀವೇನಾದರೂ ಇದ್ರಲ್ಲಿ ತೊಗೊಳ್ತೀರಾ ಅಂತ ಅಂದರೆ, ಅಂಗಡಿಲಿ ತೊಗೊಳ್ತೀರಾ ಅಂತ ಅಂದರೆ 150 ಇದ್ದಿದ್ದು ಕೂಡ ಏನು ಮಾಡ್ತಾರೆ ಅವರು 200-250 ಹೇಳ್ತಾರೆ ಗೈಸ್. ಒಂದು ಈಸಿಯಾಗಿದೆ ಏನು ಗೊತ್ತಾ ಗೈಸ್, ಇಲ್ಲೇ ಹತ್ರನೇ ನನಗೆ ಪಿ ಜಿ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ 500 ಮೀಟರ್ ಏನೋ 600 ಮೀಟರ್ ಏನೋ ಇದೆ ಅಷ್ಟೇ, ಅಷ್ಟರೊಳಗಡೆ ಸಿಕ್ತು ಗೈಸ್ ಪಿ ಜಿ. ಅದರಿಂದ ನನಗೆ ತುಂಬ ಒಳ್ಳೆಯದಾಯಿತು ನೋಡಿ. ಇವಾಗ ನಾನು 12:45ಗೆ ಕಾಲೇಜ್ ಬಿಡ್ತು, ಮತ್ತೆ 2ಗೆ ಹೋಗಬೇಕು ಅಂತ ಅಂದರೆ ಏನಾದರೂ ಬಸ್ ಹಿಡ್ಕೊಂಡು ಅಥವಾ ನಡ್ಕೊಂಡು ತುಂಬ ದೂರ ಹೋಗೋದಾಗಿದ್ದರೆ ತುಂಬ ಸಮಸ್ಯೆ ಆಗೋದು. ಯಾಕೆ ಅಂತ ಅಂದರೆ 1 hour ನಾನಲ್ಲಿ ವೆಯ್ಟ್ ಮಾಡೋಂಗಿಲ್ಲ, ಮತ್ತು ಪಿ ಜಿನೂ ಹತ್ರ ಇಲ್ಲ, ಈ ಥರ ಸಮಸ್ಯೆ ಆಗೋದು. ನೋಡಿ ಗೈಸ್, ನೀವು ಆದಷ್ಟು ಪಿ ಜಿನ ನಿಮ್ಮ ಹತ್ರನೇ ಆದಷ್ಟು ನೋಡಲಿಕ್ಕೆ ಟ್ರೈ ಮಾಡಿ ಗೈಸ್, ಓಕೆನಾ? ಆವಾಗ ನಿಮಗೆ ಈ ರೀತಿ ಟೈಮಿಂಗ್ಸ್ ಚೇಂಜ್ ಆದಾಗ ಈಸಿ ಆಗುತ್ತೆ, ಬಂದು ವಾಕ್ ಮಾಡಿ ಅದೆಲ್ಲ ನಿಮಗೆ ಏನು ಅನಿಸಲ್ಲ ಗೈಸ್, ಓಕೆನಾ? ಅದಕ್ಕೋಸ್ಕರ ಯು ಕ್ಯಾನ್ ಚೂಸ್ ನಿಯರೆಸ್ಟ್ ಪಿ ಜಿ ಗೈಸ್, ಓಕೆನಾ? ನಿಯರೆಸ್ಟ್ ಪಿ ಜಿಯ BCM ಹಾಸ್ಟೆಲ್ಸ್. ಇಲ್ಲಿ ಗೈಸ್ ಪಿ ಜಿ ಹತ್ರ ಬಂದೆ, ಏನೇನು ಊಟಕ್ಕಿದೆ ಅಂತ ನೋಡಿಕೊಂಡು ಊಟ ಮಾಡೋಣ ಗೈಸ್, ಓಕೆನಾ? ಇವಾಗ ಮಧ್ಯಾಹ್ನ ಲಂಚ್ಗೆ ಏನು ಊಟ ಅಂತ ಅಂದರೆ ರೈಸ್ ಮಾಡಿದ್ದಾರೆ,
ರೈಸು ಮತ್ತು ಇಲ್ಲಿ ಕ್ಯಾರೆಟು ಮತ್ತು ಮೂಲಂಗಿ ಸಾಂಬಾರನ್ನು ಮಾಡಿದ್ದಾರೆ, ಅದನ್ನು ಊಟ ಮಾಡಬೇಕು. ಆಮೇಲೆ ಉಪ್ಪಿನಕಾಯಿ ಕೂಡ ಇದೆ, ಹಾಕೊಂಡು ಊಟ ಮಾಡ್ಬೋದು. ಓಕೆ ಗೈಸ್, ಇವಾಗ ತಾನೇ ಕ್ಲಾಸ್ ಏನೋ ಆಯಿತು. ಇವಾಗ ನಮ್ಮ ಫ್ರೆಂಡು ನಾವು ಜೊತೆಗೆ ಏನು ಮಾಡೋಣ ಅಂದರೆ ಒಂದು ಟೀನಾದರೂ ಕುಡಿದು ಹೋಗೋಣ, ಕ್ಲಾಸ್ ಆಯಿತು ಅಂತ ಬಂದಿದ್ದೀವಿ. ಬನ್ನಿ ಗೈಸ್, ಇವಾಗ ಆರಾಮಾಗಿ ಒಂದು ಟೀ ಕುಡ್ಕೊಂಡು ಆರಾಮ್ ಪಿ ಜಿಗೆ ಹೋಗೋಣ. ಓಕೆನಾ? ಟೀ ಬಂದಿದೆ, ಇವಾಗ ಆರಾಮಾಗಿ ಕುಡಿದು ಚಿಲ್ ಮಾಡ್ಕೊಂಡು ಆರಾಮಾಗಿ ಪಿ ಜಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಇನ್ನೊಂದು 2 hours ಆಗಿರ್ಬೋದು ಅದಕ್ಕೆ ಕಮ್ಯುನಿಕೇಷನ್ನ ಕಲಿಬೇಕು. ಅದಕ್ಕೋಸ್ಕರ ಇವಾಗ ಒಂದು ಟೀ ಕುಡಿದು ಹೋಗೋಣ ಬನ್ನಿ ಗೈಸ್. ಚೆನ್ನಾಗಿದೆ ಗೈಸ್, ಇವಾಗ ತಾನೇ ಮಾಡಿಕೊಟ್ರು, ನಿಜ ಮಸ್ತಿದೆ ಗೈಸ್. ಇಲ್ಲೇ ನಮ್ಮ ಕಾಲೇಜ್ ಪಕ್ಕದಲ್ಲಿ ಇರೋದು. ಬಿಸಿ ಬಿಸಿ ಟೀ ಕುಡಿಯೋದು ಒಂದು ಚೆಂದ ಗೈಸ್. ಅದು ಬಿಸಿಲಲ್ಲಾಗಿರ್ಬೋದು ಅಥವಾ ಚಳಿಗಾಲದಲ್ಲಾಗಿರ್ಬೋದು, ಒಂದು ಟೀ ಕುಡಿದ್ವಿ ಅಂತ ಅಂದರೆ ರಿಫ್ರೆಶ್ ಫೀಲ್ ಬರುತ್ತೆ ಗೈಸ್. ಓಕೆನಾ? ನಿಮಗೂ ಆಗ ಅನ್ಸುತ್ತಾ? ನೀವೇನಾದರೂ ಟೀ ಲವರ್ ಆಗಿದ್ದರೆ ಕಮೆಂಟ್ ಮಾಡಿ ಗೈಸ್. ಓಕೆನಾ? ಒಂದು ಲೈಕ್ ಕೂಡ ಮಾಡಿ. ಇವಾಗ ಆಯಿತು ಗೈಸ್, ಟೀನೆಲ್ಲ ಕುಡಿದ್ವಿ ನಾನು ನಮ್ಮ ಫ್ರೆಂಡು. ಅದು ನಮ್ಮ ಫ್ರೆಂಡ್ ಬಂದುಬಿಟ್ಟು ಆಂಧ್ರ ಪ್ರದೇಶದವರು ಗೈಸ್. ಓಕೆನಾ? ಅಲ್ಲಿ ಪ್ಲೇಸ್ಮೆಂಟ್ಸ್ ಆಗಿರ್ಬೋದು ಅದು ಕರೆಕ್ಟಾಗಿ ಆಗಲ್ಲ ಅಂತ ಬೆಂಗಳೂರು, ಅಲ್ಲಿ ಅಕಸ್ಮಾತ್ ಏನಾದರೂ ಪ್ಲೇಸ್ಮೆಂಟ್ ಆದರೂ ಕೂಡ ನಮ್ಮ ಕಡೆ ಬೆಂಗಳೂರು ಸೈಡ್ ಕಂಪ್ನೀಸೇ ಅಲ್ಲಿಗೆ ಹೋಗಿ ಹೈರಿಂಗ್ ಮಾಡೋದಂತೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದರು, ಇಲ್ಲಿ ಬೆಂಗಳೂರಲ್ಲೇ ಬಂದರೆ ಹೈರಿಂಗ್ ಇಲ್ಲೇ ಚೆನ್ನಾಗಾಗುತ್ತೆ. ಮತ್ತು ನಾನು 2 years ಇಲ್ಲೇ ನಾನು ಕಲ್ತಿರ್ತೀನಿ. ಅಂದರೆ ಬೆಂಗಳೂರು ಸೈಡ್ ಯಾವ ರೀತಿ ಇರುತ್ತೆ ಮತ್ತು ಅಲ್ಲಿ ಎನ್ವಿರಾನ್ಮೆಂಟ್ ಆಗಿರ್ಬೋದು ಅದು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಅಂತ ಆಂಧ್ರ ಪ್ರದೇಶದಿಂದ ಇಲ್ಲಿಗೆ ಎಜುಕೇಷನ್ ಮಾಡಲಿಕ್ಕೆ ಬಂದಿದ್ದಾರೆ, MCA. ನಿಜ ಅವರಿಗೆ, ನನಗೆ ತೆಲುಗು ಅಷ್ಟು ಬರಲ್ಲ, ಅವರಿಗೆ ಕನ್ನಡ ಅಷ್ಟು ಬರಲ್ಲ. ಸೊ ಇದ್ರ ನಡುವೆ ಏನು ಮಾಡುತ್ತೀವಿ ಅಂತ ಅಂದರೆ ನಾವು ಲಿಟಿಲ್ ಬಿಟ್ ಆಫ್, ಅವರಿಗೂ ಅಷ್ಟು ಕಮ್ಯುನಿಕೇಷನ್ ಮಾಡೋಕ್ಕೆ ಬರಲ್ಲ, ನನಗೂ ಅಷ್ಟು ಬರಲ್ಲ. ಆದರೂ ಪರವಾಗಿಲ್ಲ, ಮ್ಯಾನೇಜ್ ಮಾಡಿಕೊಂಡು ಹಂಗೂ ಹಿಂಗೂ ಫ್ರೆಂಡಾಗಿ ಇವಾಗ ಅವನಿಗೂ ಕೂಡ ಏನೋ ಒಂದು PG ಅದು ಅಷ್ಟು ಸೆಟ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದ. ಅದಕ್ಕೋಸ್ಕರ ಇಲ್ಲೇ ನನ್ನ PG ಪಕ್ಕದಲ್ಲಿ ಇನ್ನೊಂದು PGನೂ ಇದೆ. ಏನಾದರೂ ಅಲ್ಲಿ 2 sharing ಏನಾದರೂ ಕಮ್ಮಿ ಆಯಿತು ಅಂತ ಅಂದರೆ ಅಲ್ಲಿ ನೋಡ್ಕೊಂಬರೋಣ ಅಂತ ಹೇಳ್ದೆ. ಅದಕ್ಕೋಸ್ಕರ ಸರಿ ಆಯಿತು, ನಾಳೆ ನೋಡೋಣ ಅಂತ ಹೇಳಿದ್ದೀನಿ. ನಾಳೆ ಇಲ್ಲೇ ಹೊಸ ಬಿಲ್ಡಿಂಗ್ ಇದೆ ಗೈಸ್, ಅದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಫ್ರೆಂಡು ಹೋಗಿ ನೋಡ್ಕೊಂಬರ್ತೀವಿ ಗೈಸ್. ನಾಳೆ ನೋಡೋಣ ಯಾವ ರೀತಿ ಇರುತ್ತೆ, ನಿಮಗೂ ಕೂಡ ತೋರಿಸ್ತೀನಿ ಆ PG ಹೇಗಿದೆ ಅಂತ. ನಮ್ಮ PG ಅದು ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ, ನೋಡೋಣ ಗೈಸ್ ಆ PGನೂ ಯಾವ ರೀತಿ ಇರುತ್ತೆ. ಅದಕ್ಕೆ ಅವ್ರು ಹೇಳೋ ಅಮೌಂಟು ಕೊಡ್ಬೋದಾ ಇಲ್ವಾ ಅಂತ ನಿಮಗೆ ತೋರಿಸ್ತೀನಿ ಗೈಸ್. ಓಕೆನಾ? ಅದು ನ್ಯೂ ಬಿಲ್ಡಿಂಗ್ ಆಗಿರೋದ್ರಿಂದ ಅವರು ಜಾಸ್ತಿನೇ ಹೇಳ್ತಾರೆ ಅಂತ ಅನ್ಕೋತೀನಿ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಆಯಿತು ಗೈಸ್, ಕ್ರಾಸ್ ಮಾಡ್ಕೊಂಬಂದೆ, ನಮ್ಮ PG ಹತ್ರ ಬಂದೆ, ಒಳಗೆ ಹೋಗಿ ಸಿಗ್ತೀನಿ ಗೈಸ್. ಇವಾಗ PG ಬಂದು ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಎಷ್ಟರನೂ ಕೂಡ ಸ್ನಾನ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಸ್ನಾನ ಆದರೂ ಮಾಡೋಣ ಅಂತ ನೀರನ್ನು ಚೆಕ್ ಮಾಡಿದೆ, ಪರವಾಗಿಲ್ಲ ಬಿಸಿನೀರು ಬರ್ತಿದೆ. ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಇವಾಗ ಹೋಗ್ತಿದ್ದೀನಿ ಗೈಸ್. ಸ್ನಾನ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ನೋಡಿ ಗೈಸ್, ಜಸ್ಟ್ ಇವಾಗ ತಾನೇ ಸ್ನಾನ ಆಯಿತು. ಬನ್ನಿ, ಈ ವೆದರ್ ನಾನು ಇದ್ದವಾಗ ಸ್ವಲ್ಪ ಬಿಸಿಲಿತ್ತು ಗೈಸ್. ಇವಾಗ ವಾತಾವರಣ ಯಾಕೆ ಅಂತ ಅಂದರೆ ಮಳೆ ಬರೋ ಥರ ಇದೆ ಗೈಸ್ ಸ್ವಲ್ಪ. ಓಕೆನಾ? ಬನ್ನಿ ಇವಾಗ ಮೇಲೆ ಹೋಗಿ ನೋಡ್ಕೊಂಬರೋಣ ಯಾವ ರೀತಿ ಇದೆ ಅಂತ. ಸ್ವಲ್ಪ ಇಲ್ಲಿ ಪವರ್ ಸೇವ್ ಮಾಡೋಣ ಗೈಸ್. ಬನ್ನಿ ಗೈಸ್, ಮೇಲೆ ಹೋಗೋಣ, ನೋಡೋಣ ಯಾವ ರೀತಿ ವೆದರ್ ಇದೆ ಅಂತ. ಇಲ್ಲಿ ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕು ಗೈಸ್, ಜಾಸ್ತಿ ಆಗಿದೆ ಕಟಿಂಗ್ ಮಾಡಿಸೋದಿದೆ. ಆದರೆ ಕಟಿಂಗ್ ಶಾಪ್ ಇಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ನ ಅಥವಾ ಇಲ್ಲಿ PG ಓನರ್ ಇದ್ದಾರಲ್ಲ ಅವ್ರನ್ನಾದರೂ ಕೇಳಬೇಕು ಗೈಸ್ ಎಲ್ಲಿದೆ ಇಲ್ಲಿ ಅಂತ. ನಿನ್ನೆ ನಾನು ಈ ಕಡೆ ಸೈಡ್ ಹೋಗಿದ್ದೆ, ಬಟ್ ಅಲ್ಲೇನು ನನಗೆ ಕಾಣಿಸಿಲ್ಲ ಗೈಸ್. ಓಕೆನಾ? ಇಲ್ಲಿ ಮೆಡಿಕಲ್ ಒಂದು ಕೇಳಬೇಕು ಎಲ್ಲಿದೆ ಅಂತ, ಮತ್ತು ಕಟಿಂಗ್ ಶಾಪ್ ಎಲ್ಲಿದೆ ಒಂದು ಕೇಳಬೇಕು, ಮತ್ತು ಇಲ್ಲೊಂದು ಟೀ ಅಂಗಡಿ ಇದ್ದರೆ ಇನ್ನೂ ಚೆನ್ನಾಗಿ ಗೈಸ್. ಓಕೆನಾ? ಇಲ್ಲಿ ಟೀ ಅಂಗಡಿನೂ ಕೂಡ ಹತ್ತಿರ ಇದೆನಾ ಅಂತ ಅದು ಗೊತ್ತಿಲ್ಲ. ಅಂದರೆ ಇವಾಗ ನಾವು ಕುಡ್ದು ಬಂದಿದ್ದು ನಮ್ಮ ಕಾಲೇಜ್ ಹತ್ರ ಇರೋದು. ಇಲ್ಲಿ ನಮ್ಮ PG ಹತ್ರ ಎಲ್ಲಿದೆ ಒಂದು ಸ್ವಲ್ಪ ನೋಡ್ಕೊಂಬರ್ಬೇಕು ಗೈಸ್. ನೋಡಿ ಗೈಸ್, ವಾತಾವರಣ ಮಾತ್ರ ಇವತ್ತು ಕೂಲಾಗಿದೆ ಗೈಸ್. ನಾವು ಬರಬೇಕಾದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಇವಾಗ ನೋಡಿ ಗೈಸ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬನ್ನಿ.